ಮಾತ ಆ ಥರ. ಇನ್ನು ಮುಂದೆ ಹೇಳ್ತಾರೆ, ಭೂಮಿಯ ದಾನವ ಬೇಡಿದ ರಾಮ ವಮನವತಾರಕ್ಕೆ. ಇಡೀ ಜಗತ್ತೇ ಅವನದೇ ಆಗಿರುವಾಗ ಒಂದು ಭೂಮಿಯನ್ನ ಕೇಳಿ ಬಲಿಯ ಮನ ಮುಂದೆ ಬಾಂಧದ್ದು ಯಾಕೆ? ಪ್ರಹ್ಲಾದನನ್ನು ಉದ್ಧಾರ ಮಾಡುವುದಕ್ಕಾಗಿ. ಆ ಬಲಿಯನ್ನು ಉದ್ಧಾರ ಮಾಡುವುದಕ್ಕಾಗಿ ಪ್ರಹ್ಲಾದ ರಾಜನಿಗೆ ಕೊಟ್ಟ ಮಾತನ್ನು ಸತ್ಯ ಮಾಡುವುದಕ್ಕಾಗಿ ಬಲಿಯ ಮನೆ ಮುಂದೆ ಬಂದು ನಿಂತ ಭಗವಂತ. ಹಾಗಾದ್ರೆ ಬಲಿ ಏನು ತಪ್ಪುಗಳನ್ನ ಮಾಡಿದ? ಕಳನಂತೆ ಬದಲಿಗೆ ಸಲ್ಲದ ಭಾಗ್ಯವ ಬಲಿದ ಕಂಚಿ ಬಲಿಗೈದ, ದುರ್ಲಭ ಹುಟ್ಟಿಗೆ ದೂರವೆಂದೆನಿಸುವ ಪಾತಾಳ ತಳಕ್ಕೆ ಇಳಿದ ಕಡ. ಕಳ್ಳ ಅಂದ್ರೆ ಎರಡು ಅರ್ಥಗಳು ಉಂಟು. ಒಂದು ಕಳ್ಳತನ. ಏನು ಮಾಡಿದ? ಕಳ್ಳತನ ಮಾಡಿದ್ದು ಭಗವಂತ. ಮೂರು ಲೋಕಕ್ಕೆ ಕಾರಣಕರ್ತನಾದ ನಾರಾಯಣ ಇದ್ದಾನಲ್ಲ, ಅವನ ಮಲಗಿರುವಾಗ ನಿದ್ರೆ ಮಾಡಿಬಿಟ್ಟ ಅಂತ ತಪ್ಪು ತಿಳುವಳಿಕೆ ಮಾಡಿಕೊಂಡು ಅವನ ಕಿರೀಟವನ್ನು ಕತ್ತುಕೊಂಡು ಹೋಗುತ್ತಾನೆ. ಅವನ್ನ ಹಿಂಬಾಲಿಸಿಕೊಂಡು ಗರುಡ ದೇವರದನ್ನು ಮತ್ತೆ ತರುವಾಗ ಎಲ್ಲಿ ಇಟ್ರು? ಕೃಷ್ಣದೇವರ ತಲೆಯಲ್ಲಿ ಇಟ್ರು. ಹಾಗೆ ಇಲ್ಲಿ ನಾವು ಮತ್ತೆ ಏನು ಚಿಂತನೆ ಮಾಡಬೇಕು? ಅವನು ಸ್ವಗತ ವೇದ ವಿವರ್ಜಿತ, ನಾರಾಯಣ ಬೇರೆ ಇಲ್ಲ, ಕೃಷ್ಣ ಬೇರೆ ಇಲ್ಲ ಎಂಬ ವೇದ ಚಿಂತನೆಯನ್ನು ನಾವು ಮತ್ತೆ ಮಾಡಿಕೊಳ್ಳಬೇಕು. ಇನ್ನು ಕಳ ಅಂದರೆ ಏನು? ದುಷ್ಟ ಅಂತ ಒಂದು ಅರ್ಥ ಉಂಟು. ಆ ದುಷ್ಟತನ ಏನು ಮಾಡಿದ? ಕಳನಂತೆ ಒಬ್ಬಗನಕ್ಕೆ ಸಲ್ಲದ ಭಾಗ್ಯ. ಏನು ಸಲ್ಲದ ಭಾಗ್ಯ? ಆ ಇಂದ್ರಲೋಕ ಪದವಿ. ಅವ 8ನೇ ಕಕ್ಷದಲ್ಲಿ ಇದ್ದಾನೆ. ಅಂತ ಪದವಿಯನ್ನು ಈ ಕಲ್ಪದಲ್ಲಿ ಅವನಿಗೆ ಸಲ್ಲದ ಭಾಗ್ಯ. ಅಂತಹ ಭಾಗ್ಯವನ್ನ ಕಸಿದುಕೊಂಡು ಬಂದು ದೇವತೆಗಳಿಗೆ ತೊಂದರೆಯನ್ನು ಕೊಡ್ತಾನೆ. ಆಗ ಭಗವಂತ ವಾಮನ ರೂಪ ತಾಳಿ 3 ಪಾದ ಭೂಮಿಯನ್ನು ಕೇಳಿ, ದಾನವಾಗಿ ಕೇಳಿ ಅವನನ್ನು ಉದ್ಧಾರ ಮಾಡಿ ಬಲಿಗೆ ಒಂದು ಪಾತಾಳ ಲೋಕವನ್ನು ಒದಗಿಸಿಕೊಟ್ಟು ಬಲಿಯ ಬಾಗಿಲ ಕಾಯ್ದ ಭಕ್ತವತ್ಸಲನಾದದ್ದು. ಯಾಕೆಂದ್ರೆ ಆ ನರಸಿಂಹನ ಅವತಾರದಲ್ಲಿ ಪ್ರಹ್ಲಾದನ ರಾಜನ ಭಕ್ತಿಗೆ ಮೆಚ್ಚಿ ಅವನಿಗೆ ಒಂದು ಮಾತನ್ನು ಕೊಟ್ಟಿದ್ದಾನೆ. ಏನು ಮಾತನ್ನು ಕೊಟ್ಟಿದ್ದಾನೆ? ಗಗನಸರ ವಾಗನ ದಿವೌಕ ಸುರುಡನೆ ತಿರುಗುವನು ಮನೆಗಳಲ್ಲಿ. ಮನೆಗಳಲ್ಲಿ ಅಂದ್ರೆ ಏನು? ಜನ್ಮಕ್ಕೂ ಆ ವಂಶವನ್ನ ಕಾಯುತ್ತೇನೆ ಅಂತ ಮಾತನ್ನು ಕೊಟ್ಟಿದ್ದಾನೆ. ಅದನ್ನು ಸತ್ಯ ಮಾಡುವುದಕ್ಕಾಗಿ ಬಲಿಯ ಬಾಗಿಲ ಕಾಯ್ದ ಭಕ್ತವತ್ಸಲನಾದ. ಇನ್ನೊಂದು ಹೇಳುತ್ತಾರೆ, ತಾಯಿಯ ಸಿರವನು ಅಳಿದನು ರಾಮ ಭಾಗವತರಕ್ಕೆ. ಏನು? ದೇವರಿಗೆ ಕರುಣೆಯೇ ಇಲ್ಲವಾ? ಪರಶುರಾಮ ಅವತಾರದಲ್ಲಿ ತಾಯಿಯನ್ನೇ ಕೊಂದನಂತೆ ಅಂದ್ರೆ ಹಾಗಲ್ಲ. ತಪ್ಪು ತಿಳುವಳಿಕೆ ಮಾಡಬೇಡ್ರಿ. ತಂದೆಯನ್ನು ಸಂತೋಷಪಡಿಸುವುದಕ್ಕಾಗಿ ಅವನಿಗೆ ತಾಯಿಯನ್ನು ಬದುಕಿಸುವ ತಾಕತ್ತು ಇತ್ತು, ಬದುಕಿಸಿ ಉಳಿಸಿದ. ಇನ್ನು ಹೇಳುತ್ತಾರೆ, ವನವಾಸವ ಮಾಡಿದ ರಾಮ